ಮಾನವನ ಉಗಮವು ಒಂದು ಸಂಕೀರ್ಣವಾದ ವಿಕಾಸದ ಪ್ರಕ್ರಿಯೆ. ಇದು ಭೂಮಿಯ ಜನನದಿಂದ ಕೋಟ್ಯಂತರ ವರ್ಷಗಳಿಂದ ಸಾಗಿ ಬಂದಿದೆ. ಈ ವಿಡಿಯೋದಲ್ಲಿ ಇಂದಿನಿಂದ ಸುಮಾರು 2.5 ಕೋಟಿ ವರ್ಷಗಳ ಹಿಂದೆ ನಡೆದ ಒಂದು ಭಯಾನಕ ಉಲ್ಕಾಪಾತದ ಘಟನೆಯಿಂದ ಪ್ರಾರಂಭವಾಗುತ್ತದೆ. ಆ ಉಲ್ಕೆಯು ಭೂಮಿಯ ಮೇಲೆ ಬಿದ್ದಾಗ ಉಂಟಾದ ಹೊಗೆ ಮತ್ತು ವಿಷಕಾರಿ ಅನಿಲಗಳು ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ತಡೆದವು. ಇದರಿಂದ ಭೂಮಿಯೆಲ್ಲ ಕತ್ತಲಿನಲ್ಲಿ ಮುಳುಗಿತು. ವಿಷಕಾರಿ ಅನಿಲಗಳು ಎಲ್ಲೆಡೆ ಹರಡಿದವು. ಈ ಘಟನೆಯಿಂದಾಗಿ ಭೂಮಿಯ ಮೇಲೆ 20 ಕಿಲೋಗ್ರಾಂಗಿಂತ ಹೆಚ್ಚು ತೂಕವಿರುವ 95% ದೊಡ್ಡ ಜೀವಿಗಳು ಸಂಪೂರ್ಣವಾಗಿ ನಾಶವಾದವು. ಈ ಘಟನೆಯೊಂದಿಗೆ ಡೈನೋಸಾರ್ಗಳ ಯುಗವು ಕೊನೆಗೊಂಡಿತು. ಆದರೆ ಈ ಭೀಕರ ದುರಂತವು ಕೆಲವು ಜೀವಿಗಳಿಗೆ ಹೊಸ ಅವಕಾಶವನ್ನು ತಂದಿತು. ಉಳಿದ 1% ಭಾಗದ ಜೀವಿಗಳು, ವಿಶೇಷವಾಗಿ ಸಸ್ತನಿಗಳು, ಈ ವಿಪತ್ತಿನಿಂದ ತಪ್ಪಿಸಿಕೊಂಡವು. ಈ ಸಸ್ತನಿಗಳು ಭೂಮಿಯ ಒಳಗಿನ ಗುಹೆಗಳಲ್ಲಿ, ಬಿಲಗಳಲ್ಲಿ ವಾಸಿಸುತ್ತಿದ್ದವು. ಸಣ್ಣ ಕೀಟಗಳನ್ನು ಆಹಾರವಾಗಿ ತಿನ್ನುತ್ತಿದ್ದವು. ಈ ದುರಂತದ ನಂತರ ಕೆಲವು ಲಕ್ಷ ವರ್ಷಗಳಲ್ಲಿ ಭೂಮಿಯ ವಾತಾವರಣವು ಮತ್ತೆ ಜೀವಿಗಳಿಗೆ ಒಗ್ಗಿಕೊಳ್ಳುವಂತಾಯಿತು. ಹೊಸ ಜಾತಿಯ ಮರಗಳು, ಸಸ್ಯಗಳು ಹುಟ್ಟಿಕೊಂಡವು. ಈ ಸಮಯದಲ್ಲಿ ಅಡಾಪ್ಟಿವ್ ರೇಡಿಯೇಷನ್ ಎಂಬ ವಿಕಾಸದ ಪ್ರಕ್ರಿಯೆಯ ಮೂಲಕ ಉಳಿದ 1% ಭಾಗದ ಜೀವಿಗಳಿಂದ ಪ್ರೈಮೇಟ್ಗಳಿಗೆ ಸೇರಿದ ಹೊಸ ಜಾತಿಗಳು ಉಗಮವಾದವು. 6 ಕೋಟಿ ವರ್ಷಗಳ ಹಿಂದೆ ಕೋತಿಗಳಂತಹ ಜೀವಿಗಳು ಹುಟ್ಟಿಕೊಂಡವು. ಇವು ಕಾಲಿನ ಬೆರಳುಗಳ ಬದಲಿಗೆ ಉಗುರುಗಳನ್ನು ಹೊಂದಿದ್ದ ಮೊದಲ ಸಸ್ತನಿಗಳಾಗಿದ್ದವು. ಇವು ಇಂದಿನ ಎಲ್ಲ ಪ್ರೈಮೇಟ್ ಜಾತಿಗಳ ಮೂಲಪುರುಷರೆಂದು ಪರಿಗಣಿಸಲಾಗುತ್ತದೆ. ಈ ಪ್ರೈಮೇಟ್ಗಳು ಇತರ ಜೀವಿಗಳಿಗಿಂತ ತುಂಬಾ ಭಿನ್ನವಾಗಿದ್ದವು. ಈ ಕಾಲದಲ್ಲಿ ಪ್ರೈಮೇಟ್ಗಳ ದೇಹದಲ್ಲಿ ಒಂದು ಪ್ರಮುಖ ವಿಕಾಸವಾಯಿತು. ತಲೆಯ ಭಾಗದಲ್ಲಿ ಬೆನ್ನುಹುರಿಯನ್ನು ಮೆದುಳಿಗೆ ಸಂಪರ್ಕಿಸುವ ಫೊರಾಮೆನ್ ಮ್ಯಾಗ್ನಮ್ ಎಂಬ ರಂಧ್ರವು ಕ್ರಮೇಣ ತಲೆಯ ಕೆಳಭಾಗದಿಂದ ಮಧ್ಯಭಾಗಕ್ಕೆ ಸ್ಥಳಾಂತರಗೊಂಡಿತು. ಈ ಬದಲಾವಣೆಯಿಂದ ಆಗಲವರೆಗೆ 4 ಕಾಲುಗಳ ಮೇಲೆ ನಡೆಯುತ್ತಿದ್ದ ಜೀವಿಗಳು ಬಾಗಿ ನಡೆಯಲು ಆರಂಭಿಸಿದವು. 5 ಕೋಟಿ ವರ್ಷಗಳ ಹಿಂದೆ ಭೂಮಿಯ ವಾತಾವರಣದಲ್ಲಿ ನಿರಂತರ ಬದಲಾವಣೆಗಳು, ಟೆಕ್ಟಾನಿಕ್ ಕಲಕಗಳ ಚಲನೆಗಳು ಸಂಭವಿಸಿದವು. ಈ ಚಲನೆಗಳಿಂದ ಆಫ್ರಿಕಾದಿಂದ ಒಡೆದು ಹೋದ ಭಾರತವು ಕ್ರಮೇಣ ಏಷ್ಯಾಕ್ಕೆ ಸೇರಿಕೊಂಡಿತು. ಈ ಘಟನೆಯಿಂದ ಹಿಮಾಲಯ ಪರ್ವತಗಳ ರಚನೆಯಾಯಿತು. ಅದರಲ್ಲಿ ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಸೇರಿದೆ. ಈ ಪರ್ವತಗಳ ರಚನೆಯು ಭೂಮಿಯ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಹಿಮಾಲಯದ ಮೇಲೆ ವರ್ಷಗಟ್ಟಲೆ ಹಿಮಪಾತವಾದ ಕಾರಣ ಕಲ್ಲುಗುಂಡಿಗಳು ಪರ್ವತಗಳಾಗಿ ರೂಪುಗೊಂಡವು. ಈ ಪರ್ವತಗಳ ತುದಿಯಲ್ಲಿ ತಂಪಾದ ತಾಪಮಾನ, ಕಡಿಮೆ ಆವಿಯಾಗುವಿಕೆ ಮತ್ತು ಗಾಳಿಯಲ್ಲಿ ಹೆಚ್ಚಿನ ತೇವಾಂಶದಿಂದ ಮಂಜು ಮೋಡಗಳು ರೂಪುಗೊಂಡವು. ಈ ಪರ್ವತಗಳಿಂದ ಹರಿದ ನದಿಗಳು ಮಾನವ ಜೀವನದ ವಿಕಾಸಕ್ಕೆ ಮತ್ತು ಇತರ ಜೀವಿಗಳಿಗೆ ತುಂಬಾ ಉಪಯೋಗಕರವಾದವು. 4 ಕೋಟಿ ವರ್ಷಗಳ ಹಿಂದೆ ಜಾಗತಿಕ ತಾಪಮಾನ ಕಡಿಮೆಯಾಗತೊಡಗಿತು. ಹುಲ್ಲುಗಾವಲುಗಳು ರೂಪುಗೊಂಡವು, ಕಾಡುಗಳು ಕ್ಷೀಣಿಸತೊಡಗಿದವು. ಈ ಪರಿಸ್ಥಿತಿಯಲ್ಲಿ ಪ್ರೈಮೇಟ್ಗಳಿಂದ ಹೊಸ ಜಾತಿಯ ಜೀವಿಗಳು ಹುಟ್ಟಿಕೊಂಡವು. 35 ಕೋಟಿ ವರ್ಷಗಳ ಹಿಂದೆ ಆಫ್ರಿಕಾದ ಪೂರ್ವ ಭಾಗದಲ್ಲಿ ರಿಫ್ಟ್ ವ್ಯಾಲಿ ಎಂಬ ಪರ್ವತ ಶ್ರೇಣಿಗಳು ರೂಪುಗೊಂಡವು. 20 ಕೋಟಿ ವರ್ಷಗಳ ಹಿಂದೆ ಟೆಕ್ಟಾನಿಕ್ ಕಲಕಗಳ ಚಲನೆಯಿಂದ ಭೂಮಿಯು 7 ಖಂಡಗಳಾಗಿ ವಿಭಾಗವಾಯಿತು. ಈ ಕಾಲದಲ್ಲಿ ಜೀವನಕ್ಕೆ ಅಗತ್ಯವಾದ ಎಲ್ಲ ಸೌಲಭ್ಯಗಳು, ಕುಡಿಯಲು ನದಿಗಳು, ತಿನ್ನಲು ಹಣ್ಣುಗಳು, ಶಾಂತವಾದ ವಾತಾವರಣ ಲಭ್ಯವಾಯಿತು. 25 ಲಕ್ಷ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಭೂಮಿಯ ಮೇಲೆ ನಡೆಯದೆ ಮರದ ಕೊಂಬೆಗಳ ಮೇಲೆ ತಿರುಗಾಡಲು ಕಲಿತರು. ವಾತಾವರಣದ ಬದಲಾವಣೆಯಿಂದ 6 ಕೋಟಿ ವರ್ಷಗಳ ಹಿಂದೆ ಗ್ರೇಟ್ ಏಪ್ಗಳ ಜಾತಿಯಿಂದ ಚಿಂಪಾಂಜಿಗಳು, ಗೊರಿಲ್ಲಾಗಳು ಮತ್ತು ಸಾಹಿಲಾಂಥ್ರೋಪಸ್ ಜಾತಿಗಳು ವಿಕಾಸಗೊಂಡವು. ಈ ಸಾಹಿಲಾಂಥ್ರೋಪಸ್ ಜಾತಿಗಳು ಮರದ ಕೊಂಬೆಗಳ ಮೇಲೆ ತಿರುಗಾಡಲು ಆರಂಭಿಸಿದ ಮೊದಲ ಮಾನವ ಪೂರ್ವಜರೆಂದು ಪರಿಗಣಿಸಲಾಗುತ್ತದೆ. 35 ಲಕ್ಷ ವರ್ಷಗಳ ಹಿಂದೆ ಸಾಹಿಲಾಂಥ್ರೋಪಸ್ನಿಂದ ಆಸ್ಟ್ರಲೋಪಿಥೆಕಸ್ ಜಾತಿಗಳು ಉಗಮವಾದವು. ಈ ಜಾತಿಗಳಿಗೆ ಸಣ್ಣ ಮೆದುಳು, ಉದ್ದವಾದ ದವಡೆ ಇತ್ತು ಮತ್ತು ಮೂಗು, ಕಿವಿ, ಕಣ್ಣುಗಳು ಚೆನ್ನಾಗಿ ವಿಕಾಸಗೊಂಡಿದ್ದವು. 3 ಕೋಟಿ ವರ್ಷಗಳ ಹಿಂದೆ ಆಸ್ಟ್ರಲೋಪಿಥೆಕಸ್ ಜಾತಿಗಳು ಆರ್ಡಿಪಿಥೆಕಸ್ ಜಾತಿಗಳಾಗಿ ವಿಕಾಸಗೊಂಡವು. ಈ ಜಾತಿಗಳು ಮರಗಳಿಂದ ಭೂಮಿಗೆ ಇಳಿದು 2 ಕಾಲುಗಳ ಮೇಲೆ ನಡೆಯಲು ಆರಂಭಿಸಿದವು. ಇವರ ಎತ್ತರ 5 ಅಡಿ, ತೂಕ 50 ಕಿಲೋಗ್ರಾಂ ಇತ್ತು. ಮೊದಲಿಗೆ ಇವರು ಬಗ್ಗಿ ನಡೆಯುತ್ತಿದ್ದರು. ಆದರೆ ಕಾಲಕ್ರಮೇಣ ಮರದ ಕೊಂಬೆಗಳ ಮೇಲೆ ತಿರುಗಾಡಲು ಕಲಿತರು. 23 ಲಕ್ಷ ವರ್ಷಗಳ ಹಿಂದೆ ಆರ್ಡಿಪಿಥೆಕಸ್ನಿಂದ ಹೋಮೋ ಹೆಬಿಲಿಸ್ ಜಾತಿಗಳು ವಿಕಾಸಗೊಂಡವು. ಹೋಮೋ ಹೆಬಿಲಿಸ್ ಜಾತಿಗಳು ದೊಡ್ಡ ಮೆದುಳಿನ ಗಾತ್ರವನ್ನು ಹೊಂದಿದ್ದವು.
ಆದ್ದರಿಂದ ಇವರಿಗೆ ಚಿಂತನಾ ಶಕ್ತಿ ಹೆಚ್ಚಿತ್ತು. ಆಫ್ರಿಕಾದ ರಿಫ್ಟ್ ವ್ಯಾಲಿಯಲ್ಲಿ ಮಾನ್ಸೂನ್ ಗಾಳಿಗಳು ನಿಂತು ಕಾಡುಗಳು ನದಿಗಳು ಒಣಗಿ ಹೋದವು. ಇದರಿಂದ ಹೋಮೋ ಹೆಬಿಲಿಸ್ ಜಾತಿಗಳು ಕಲ್ಲುಗಳಿಂದ ಆಯುಧಗಳನ್ನು ತಯಾರಿಸಲು ಆರಂಭಿಸಿದವು. ಈ ಆಯುಧಗಳು ಇವರ ಹೆಬ್ಬೆರಳು ಮತ್ತು ಬೆರಳುಗಳನ್ನು ಗಟ್ಟಿಗೊಳಿಸಿದವು ಮತ್ತು ಇವುಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಕಲಿತರು. 1.5 ಕೋಟಿ ವರ್ಷಗಳ ಹಿಂದೆ ಹೋಮೋ ಹೆಬಿಲಿಸ್ನಿಂದ ಹೋಮೋ ಗಾರ್ಗಿಷಿಯಸ್, ಗಾರ್ಗಿಷಿಯಸ್ನಿಂದ ಹೋಮೋ ಎಗಾಸ್ಟರ್ ಮತ್ತು ಎಗಾಸ್ಟರ್ನಿಂದ ಹೋಮೋ ಎರೆಕ್ಟಸ್ ಜಾತಿಗಳು ವಿಕಾಸಗೊಂಡವು. ಹೋಮೋ ಎರೆಕ್ಟಸ್ ಜಾತಿಗಳು ಹೋಮೋ ಹೆಬಿಲಿಸ್ಗಿಂತ ಹೆಚ್ಚು ಚತುರವಾಗಿದ್ದವು. ಇವರು ಗುಂಪುಗೂಡಿ ಜಂತುಗಳನ್ನು ಬೇಟೆಯಾಡಲು ಮೊದಲ ಬಾರಿಗೆ ಬೆಂಕಿಯನ್ನು ಬಳಸಲು ಆರಂಭಿಸಿದರು. ಬೆಂಕಿಯ ಆವಿಷ್ಕಾರವು ಮಾನವ ಪೂರ್ವಜರ ಶ್ರೇಷ್ಠ ಆವಿಷ್ಕಾರವೆಂದು ಪರಿಗಣಿಸಲಾಗುತ್ತದೆ. ಬೆಂಕಿಯು ಕತ್ತಲಿನಿಂದ ಕಾಡು ಜಂತುಗಳಿಂದ ರಕ್ಷಣೆ ನೀಡಿತು. ಒಂದೇ ಕಡೆ ಇರುವುದು ಒಟ್ಟಿಗೆ ತಿರುಗಾಡುವುದರಿಂದ ಕುಟುಂಬಗಳು ರೂಪುಗೊಂಡವು. ಬೇಟೆಯಾದ ಜಂತುಗಳನ್ನು ಬೆಂಕಿಯ ಮೇಲೆ ಸುಡುವ ಮೂಲಕ ತಿನ್ನಲು ಆರಂಭಿಸಿದರು. ಇದರಿಂದ ಆಹಾರವು ಶೀಘ್ರವಾಗಿ ಜೀರ್ಣವಾಯಿತು, ಪೋಷಕಾಂಶಗಳು ದೇಹಕ್ಕೆ ವೇಗವಾಗಿ ತಲುಪಿದವು ಮತ್ತು ಮೆದುಳು ಚುರುಕಾಗಿ ಕೆಲಸ ಮಾಡಲು ಆರಂಭಿಸಿತು. 2 ಲಕ್ಷ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು 95% ಮಾನವ ರೂಪಕ್ಕೆ ವಿಕಾಸಗೊಂಡಿದ್ದರು. ಇವರ ಗಂಟಲಿನ ಲಾರಿಂಗ್ಸ್ ಗಂಟಲಿನ ಮೇಲ್ಭಾಗದಿಂದ ಕೆಳಗೆ ಸ್ಥಳಾಂತರಗೊಂಡಿತು. ಇದರಿಂದ ಇವರು ಮಾತನಾಡುವ ಸಾಮರ್ಥ್ಯವನ್ನು ಪಡೆದರು. ಈ ಜಾತಿಗಳನ್ನು ಹೋಮೋ ಸೇಪಿಯನ್ಸ್ ಎಂದು ಕರೆಯಲಾಗುತ್ತದೆ, ಅಂದರೆ ನಾವೇ. 1 ಲಕ್ಷ ವರ್ಷಗಳ ಹಿಂದೆ ಹೋಮೋ ಸೇಪಿಯನ್ಸ್ ದೂರದ ಪ್ರದೇಶಗಳಿಗೆ ನಡೆದುಕೊಂಡು ಹೋಗುವ ಸಾಮರ್ಥ್ಯವನ್ನು ಪಡೆದರು. ಇವರು ತಮ್ಮ ಪೂರ್ವಜರಿಂದ ಕಲಿತ ಕಲ್ಲಿನ ಆಯುಧಗಳನ್ನು ಬಳಸಿ ಜಂತುಗಳನ್ನು ಬೇಟೆಯಾಡಿದರು. ಚಿಂತನಾ ಶಕ್ತಿಯು ಹೆಚ್ಚಾಗಿರುವುದರಿಂದ ಇವರು ಮರದ ಎಲೆಗಳನ್ನು, ಬೇಟೆಯಾದ ಜಂತುಗಳ ಚರ್ಮವನ್ನು ಬಟ್ಟೆಯಾಗಿ ಬಳಸಲು ಆರಂಭಿಸಿದರು. ಅಷ್ಟೇ ಅಲ್ಲ, ಇವರು ತಮ್ಮದೇ ಆದ ಭಾಷೆಯನ್ನು ಆವಿಷ್ಕರಿಸಿಕೊಂಡು ಮಾತನಾಡಲು ಆರಂಭಿಸಿದರು. 50,000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮತ್ತೊಂದು ಹಿಮಯುಗ ಆರಂಭವಾಯಿತು. ಈ ಹಿಮಯುಗವು ಉತ್ತರ ಧ್ರುವದ ಮೇಲೆ ಭಾರೀ ಪರಿಣಾಮ ಬೀರಿತು. ಇದರಿಂದ ಉತ್ತರ ಧ್ರುವದಲ್ಲಿ ವಾಸಿಸುತ್ತಿದ್ದ ಹೋಮೋ ಸೇಪಿಯನ್ಸ್ ದಕ್ಷಿಣ ಧ್ರುವದ ಕಡೆಗೆ ವಲಸೆ ಹೋದರು. ಕೆಲವರು ಅಲ್ಲೇ ಸ್ಥಿರವಾಗಿ ನೆಲೆಸಿದರು. 30,000 ವರ್ಷಗಳ ಹಿಂದೆ ಮಾನವರು ಭೂಮಿಯ ಎಲ್ಲ ಕಡೆಗೂ ತಲುಪಿದರು. ಇವರು ವಾಸಸ್ಥಾನಗಳನ್ನು ನಿರ್ಮಿಸಿಕೊಂಡರು, ಬೆಳೆಗಳನ್ನು ಬೆಳೆಯಲು, ಪಶುಗಳನ್ನು ಸಾಕಲು ಆರಂಭಿಸಿದರು. ಮೊದಲಿಗೆ ಗುಹೆಗಳಲ್ಲಿ ವಾಸಿಸಿದ ಇವರು ನಂತರ ಗುಡಿಸೆಗಳನ್ನು ಕಟ್ಟಿಕೊಂಡರು. ಕಲ್ಲಿನ ಆಯುಧಗಳಿಂದ ತಾಮ್ರದಿಂದ ಕಬ್ಬಿಣದ ಆಯುಧಗಳವರೆಗೆ ವಿಕಾಸಗೊಂಡರು. ಅದ್ಭುತವಾದ ಕಟ್ಟಡಗಳು, ದೇವಾಲಯಗಳು, ಗೋಪುರಗಳನ್ನು ನಿರ್ಮಿಸಿದರು. ಜಾತಿ, ಧರ್ಮ, ರಾಷ್ಟ್ರವೆಂಬ ಸಾಮಾಜಿಕ ವ್ಯವಸ್ಥೆಗಳನ್ನು ರಚಿಸಿಕೊಂಡರು. ಹಲವಾರು ಯುದ್ಧಗಳನ್ನು ಮಾಡಿದರು, ಆವಿಷ್ಕಾರಗಳನ್ನು ಸೃಷ್ಟಿಸಿದರು. ಈಗ ನಾವು ಭೂಮಿಯಿಂದ ಆಕಾಶದವರೆಗೆ ಈ ಪ್ರಪಂಚವನ್ನು ಆಳುತ್ತಿದ್ದೇವೆ. ಮಾನವರು ಭೂಮಿಯ ಮೇಲಿನ ಅತ್ಯಂತ ಬುದ್ಧಿವಂತ ಜೀವಿಗಳೆಂದು ಗುರುತಿಸಲ್ಪಟ್ಟಿದ್ದಾರೆ. ಇತರ ಜೀವಿಗಳಿಗೆ ಇಲ್ಲದ ಚಿಂತನಾ ಶಕ್ತಿ, ಭಾಷೆ, ಸಾಮಾಜಿಕ ವ್ಯವಸ್ಥೆಗಳು, ತಾಂತ್ರಿಕ ಆವಿಷ್ಕಾರಗಳು ಮಾನವರನ್ನು ವಿಶಿಷ್ಟರನ್ನಾಗಿಸಿವೆ. ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರಕಾರ ಒಂದು ಬಿಂದುವಿನಿಂದ ವಿಶ್ವವು ಉಗಮವಾದಂತೆ ಮಾನವರು ಕೂಡ ಏಕಕೋಶ ಜೀವಿಗಳಿಂದ ವಿಕಾಸಗೊಂಡಿದ್ದಾರೆ. ಈ ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಏಕಕೋಶ ಜೀವಿಗಳಿಂದಲೇ ಹುಟ್ಟಿಕೊಂಡಿವೆ. ಈ ವಿಕಾಸದ ಕ್ರಮದಲ್ಲಿ ಮಾನವರು ತಮ್ಮ ಚಿಂತನಾ ಶಕ್ತಿ, ಸಾಮಾಜಿಕ ಕೌಶಲ್ಯಗಳು ಮತ್ತು ತಾಂತ್ರಿಕ ಅಭಿವೃದ್ಧಿಯ ಮೂಲಕ ಈ ಭೂಮಿಯನ್ನು ಆಳುವ ಸ್ಥಿತಿಗೆ ತಲುಪಿದ್ದಾರೆ. ಈ ಕಥೆಯನ್ನು ತಿಳಿದ ನೀವು ಈ ಡಾಕ್ಯುಮೆಂಟರಿಯನ್ನು ಹೇಗೆ ಭಾವಿಸಿದಿರಿ? ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಇದರಿಂದ ನಮ್ಮ ವಿಡಿಯೋಗಳನ್ನು ನೀವು ಎಂದಿಗೂ ಮಿಸ್ ಮಾಡಿಕೊಳ್ಳದೆ ಮೊದಲಿಗೆ ನೋಡಬಹುದು. ಧನ್ಯವಾದಗಳು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.